औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 11. ರಾಮಾಚಾರ್ಯರು. कायवागवोने पुस्तकाचे भार, कायवागवोने पुस्तकाचे भार, जोवरी अंतर शुद्ध नाही, जोवरी अंतर शुद्ध नाही. कायवागवोने पुस्तकाचे भार, कायवागवोने पुस्तकाचे भार. पूजा ध्यान करी बैसोनी आसनी, पूजा ध्यान करी बैसोनी आसनी. विषयते मने उठताती, विषयते मने उठताती. काय वागवोनी पुस्तकाचे भार, काय वागवोनी पुस्तकाचे भार. न घडे ते कदा ध्यान हे देवाची, न घडे ते कदा ध्यान हे देवाचे. नित्य विषयाचे घडे ध्यान, नित्य विषयाचे घडे ध्यान. काय वागवोनी पुस्तकाचे भार, काय वागवोनी पुस्तकाचे भार. चिदंबर दास म्हणे माझे मन, चिदंबर दास म्हणे माझे मन. विषयाचे ध्यान करी सदा, विषयाचे ध्यान करी सदा. काय वागवोने पुस्तकाचे भार, काय वागवोने पुस्तकाचे भार. जोवरी अंतर शुद्ध नाही, जोवरी अंतर शुद्ध नाही. काय वागवोनी पुस्तकाचे भार, काय वागवोनी पुस्तकाचे भार. काय वागवोनी पुस्तकाचे भार. काय शब्द ज्ञान बोलोनियावरी, काय शब्द ज्ञान बोलोनियावरी. अभिमानांतरे दृढ होय, अभिमानांतरे दृढ होय. काय शब्द ज्ञान बोलोनियावरी, काय शब्द ज्ञान बोलोनियावरी. काय करोनिया वरिते वैराग्य, काय करोनिया वरिते वैराग्य. नाही विषयी त्याग मनाहुनी, नाही विषयी त्याग मनाहुनी. काय शब्द ज्ञान बोलोनियावरी, काय शब्द ज्ञान बोलोनियावरी. दास म्हणे काय करू चिदंबर, दास म्हणे काय करू चिदंबरा. तुझे नामे थोर दयी माझ, तुझे नामे थोर दयी माझ. काय शब्द ज्ञान बोलोनियावरी, काय शब्द ज्ञान बोलोनियावरी. अभिमानांतरे दृढ होय, अभिमानांतरे दृढ होय. काय शब्द ज्ञान बोलोनियावरी, काय शब्द ज्ञान बोलोनियावरी. काय शब्द ज्ञान बोलोನಿಯಾವರಿ. ಮಾನವನು ಅನೇಕ ಗ್ರಂಥಗಳನ್ನು ಪಠಿಸಿ ಪಾಂಡಿತ್ಯ ಸಂಪಾದನೆ ಮಾಡುತ್ತಾನೆ. ಆಸನಾಲಂಕಾರ ಮಾಡಿಕೊಂಡು ಕುಳಿತು 3-4 ತಾಸುಗಳವರೆಗೂ ಪೂಜೆ ಜಪ ತಪ ಮಾಡುತ್ತಾನೆ. ನನ್ನಂತಹ ದೊಡ್ಡ ಭಕ್ತರು ಯಾರೂ ಇಲ್ಲವೇ ಇಲ್ಲ ಅಂದುಕೊಳ್ಳುತ್ತಾನೆ. ಅಂತರಂಗದಲ್ಲಿ ಶುದ್ಧಿ ಇಲ್ಲ.
ವಿಷಯ ವಾಸನೆ ತುಂಬಿಕೊಂಡು ಡಾಂಭಿಕನು ಆಗಿದ್ದರೆ ಇದರಿಂದ ಏನು ಪ್ರಯೋಜನ? ದೇವರ ಧ್ಯಾನದ ಫಲ ದೊರೆಯುವುದು ಹೇಗೆ? ಗ್ರಂಥಾಭ್ಯಾಸ ಮಾಡಿಕೊಂಡು ಪುರಾಣ, ಪುಣ್ಯಕಥೆ, ಪ್ರವಚನ, ಕೀರ್ತನೆಗಳನ್ನು ಮಾಡಿ ತನ್ನ ಪ್ರತಿಷ್ಠೆ, ಕೀರ್ತಿ ಸಂಪಾದನೆಗಾಗಿ ಹೆಣಗುತ್ತಾನೆ. ಇದೊಂದು ತನ್ನ ಹೊಟ್ಟೆಪಾಡಿಗಾಗಿ ಮಾಡಿಕೊಂಡ ವೃತ್ತಿಯೇ ವಿನಃ ಇದರಿಂದ ಮತ್ತೇನನ್ನು ಸಾಧಿಸಲಾರನು. ಈ ಜ್ಞಾನದ ಉಪಯೋಗವೇನು? ಇದನ್ನೇ ಪುರಂದರದಾಸರು ಉದರ ವೈರಾಗ್ಯವಿದು ಎಂದು ಹಾಡಿದ್ದಾರೆ. ಇದೆಲ್ಲವನ್ನು ತೊರೆದು ನಿರಭಿಮಾನದಿಂದ ವಿಷಯವಾಸನಾರಹಿತನಾಗಿ ಸದಿಚ್ಛೆಯಿಂದ ಸ್ವಾಮಿಯ ಲೀಲೆಯನ್ನು ತಿಳಿದು ಅವನ ನಾಮದಲ್ಲಿ ದೃಢವಾದ ಮನಸ್ಸಿರಿಸಿ ಸೇವೆ ಸಲ್ಲಿಸಬೇಕು. ಮತ್ತು ದೇವ, ನನಗೆ ದೃಢವಾದ ಭಕ್ತಿಯನ್ನು ಕೊಡು, ಸದಾ ಭ್ರಾಂತಿಯಿಂದ ದೂರ ಇಡು, ನಿನ್ನ ನಾಮದಲ್ಲಿಯೇ ವಿಶ್ವಾಸ ಇಡುವಂಥ ಶಕ್ತಿ ಕೊಡು. ಇಲ್ಲವಾದರೆ ವಿಷಯ ಸುಖದಲ್ಲಿ ಮುಳುಗುವೆ, ಅದರಿಂದ ದೂರ ಇರಲು ಅನುಗ್ರಹಿಸು ಎಂದು ನಿಜವಾದ ಭಕ್ತನು ಸ್ವಾಮಿಯನ್ನು ಕುರಿತು ಪ್ರಾರ್ಥಿಸುವನು. ಸ್ವಾಮಿಯು ಭಕ್ತರ ಉದ್ಧಾರಕ್ಕಾಗಿ ಸಂಚಾರ ಮಾಡುತ್ತಾ ಯಾತ್ರೆ, ಜನ, ಭಕ್ತ ಸಮೂಹ ಸಹಿತ ಶಿರಹಟ್ಟಿ ಜಿಲ್ಲಾ ಧಾರವಾಡ ಇಲ್ಲಿಗೆ ಆಗಮಿಸಿದ್ದರು. ಶಿರಹಟ್ಟಿಯ ಹತ್ತಿರ ಒಂದು ಗ್ರಾಮ. ಅಲ್ಲಿ ರಾಮಾಚಾರಿ ಎಂಬ ವೈಷ್ಣವನು ವಾಸವಾಗಿದ್ದನು. ಇವನು ಮಹಾಕ್ರೂರನಾಗಿದ್ದನು. ಇವನಲ್ಲಿ ದ್ವೇಷ, ಮಾತ್ಸರ್ಯ, ಮದ ಮುಂತಾದವು ಎಲ್ಲ ದುಷ್ಟಗುಣಗಳು ವಾಸ ಮಾಡಿದ್ದವು. ಆದರೆ ಈತನ ಪತ್ನಿಯು ಮಹಾಸಾಧ್ವಿಯು ಚಿದಂಬರನಲ್ಲಿ ಭಕ್ತಿ ವಿಶ್ವಾಸಗಳನ್ನು ಇರಿಸಿದವಳಾಗಿದ್ದಳು. ಪತಿಗೆ ಗೊತ್ತಾಗದಂತೆ ಪ್ರತಿದಿನ ಚಿದಂಬರನನ್ನು ಭಜಿಸುತ್ತಿದ್ದಳು. ಆಕೆಯು ತನ್ನ ಮನದಲ್ಲಿಯೇ ಏನಾದರೂ ಪ್ರಯತ್ನ ಮಾಡಿ ಪತಿಯನ್ನು ಚಿದಂಬರನ ದರ್ಶನಕ್ಕೆ ಕಳಿಸುವ ಹಂಬಲವಿತ್ತು. ಸ್ವಾಮಿಯು ಶಿರಹಟ್ಟಿಗೆ ಬಂದುದು ತಿಳಿದ ಕೂಡಲೇ ಪತಿಗೆ, ಸ್ವಾಮಿ, ಚಿದಂಬರನು ಸಾಕ್ಷಾತ್ ಈಶ್ವರನ ಅವತಾರವೇ ಆಗಿರುವನು. ಅವನು ಜಗದೋದ್ಧಾರಕ್ಕಾಗಿಯೇ ಅವತರಿಸಿರುವನು. ತಾವು ಒಮ್ಮೆ ಸ್ವಾಮಿಯ ದರ್ಶನಕ್ಕೆ ಹೋಗಿ ಬನ್ನಿರಿ ಎಂದು ಸೂಕ್ಷ್ಮವಾಗಿ ಹೇಳಿದಳು. ಶ್ರೀ ಚಿದಂಬರನು ತನ್ನ ಲೀಲೆಯನ್ನು ತೋರಿಸಿ ತನ್ನ ಪತ್ನಿಯನ್ನು ಸನ್ಮಾರ್ಗಕ್ಕೆ ಹಚ್ಚಲೆಂದೇ ಬಂದಿರುವನೆಂದು ಮನದಲ್ಲಿ ಭಾವಿಸಿದಳು. ಪತಿ ರಾಮಾಚಾರ್ಯು ವೈಷ್ಣವನು, ಸ್ವಾಮಿಯ ವಿರುದ್ಧ ದ್ವೇಷ ಮಾಡುವವನಾಗಿದ್ದನು. ಅವನ ಪತ್ನಿಗೆ ಚಿದಂಬರನು ಎಂಥ ಈಶ್ವರನು, ವೈದಿಕ ಬಡಬ್ರಾಹ್ಮಣನು, ಏನೋ ಒಂದು ಮಾಯಾಜಾಲ ಮಾಡಿ ಜನರನ್ನು ಕೂಡಿಸುತ್ತಿರುವನು. ನಿನಗೆ ಭ್ರಮೆ ಹಿಡಿದಿದೆ. ಈ ಜಗತ್ತಿನ ಜನರೆಲ್ಲ ಮೂರ್ಖರು. ಜಗತ್ತಿನಲ್ಲಿ ದೇವರು ಒಬ್ಬನೇ, ಅವನೆಂದರೆ ವಿಷ್ಣುವು. ಅವನ ವಿನಃ ಬೇರೆ ಯಾರೂ ದೇವರಲ್ಲವೆಂದು ಹೇಳಿದನು. ಚಿದಂಬರನ ನಿಂದೆಯನ್ನು ಮಾಡಲು ಸಹ ಹಿಂಜರಿಯಲಿಲ್ಲ. ಅವನ ಪತ್ನಿಯಾದರೂ ಪೂರ್ಣ ಬ್ರಹ್ಮನನ್ನು ಕಂಡು ಸೇವೆ ಮಾಡುತ್ತಿದ್ದಳು. ಪತಿಯು ಆಡಿದ ಮಾತು ಕೇಳಿ ಅವಳಿಗೆ ಕರ್ಣಕಠೋರವಾಗಿದ್ದವು. ಪತಿಗೆ ಆ ಸಾಧ್ವಿಯು, ಸ್ವಾಮಿ, ನಿಮಗೆ ಸ್ವಾಮಿಯ ಅವತಾರ ಮಹಿಮೆ ತಿಳಿಯುವ ಯೋಗ್ಯತೆ ಇಲ್ಲ. ಮಾನವ ದೇಹ ಧಾರಣ ಮಾಡಿದ ಹರಿಯೇ ಅವನಾಗಿರುವನು. ಹೋಗಿ ದರ್ಶನ ಪಡೆದು ಬನ್ನಿರಿ. ನಮ್ಮ ದಾರಿದ್ರ್ಯವಾದರೂ ದೂರವಾದೀತು. ಅವನನ್ನು ದ್ವೇಷಿಸಿ ಅವನ ಶಾಪಕ್ಕೆ ಗುರಿಯಾಗುವುದಕ್ಕಿಂತ ಅವನ ಅನುಗ್ರಹ ಸಂಪಾದಿಸುವುದು ಮೇಲು. ಅಂದರೆ ನಮ್ಮ ಮನೆತನವಾದರೂ ಉದ್ಧಾರವಾದೀತು ಎಂದು ವಿನಂತಿಸಿಕೊಂಡಳು. ಸತ್ಯ ಮಾರ್ಗಕ್ಕೆ ಆಕೆಯ ಪತಿಯು ಕಿವಿಗೊಡಲಿಲ್ಲ. ನೀವು ಸ್ವಾಮಿಯ ದರ್ಶನ ಪಡೆಯುವವರೆಗೆ ನಾನು ಅನುಸ್ಪರ್ಶ ಮಾಡುವುದಿಲ್ಲ ಎಂದು ಹಠ ಹಿಡಿದಳು. ಹಾಗೆ ಸಂಕಲ್ಪವನ್ನು ಮಾಡಿದಳು. ಎಷ್ಟೇ ಪ್ರಯತ್ನಿಸಿದರೂ ಬ್ರಾಹ್ಮಣನು ತನ್ನ ದುರ್ಬುದ್ಧಿಯನ್ನು ಬಿಡಲಿಲ್ಲ. ಸ್ವಾಮಿಯ ದರ್ಶನಕ್ಕೆ ಹೋಗಲಿಲ್ಲ. ದೂರ ದೇಶದಿಂದ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಹೊಂದಿ ಆಶೀರ್ವಾದ ಪಡೆದು ಜನರು ಸುಖಜೀವಿಗಳು ಆಗುತ್ತಿರುವರು. ಆದರೆ ನಮ್ಮ ದಾರಿದ್ರ್ಯ ನಿವಾರಣೆಯ ವೇಳೆ ಇನ್ನೂ ಬಂದಿಲ್ಲವೆಂದು ಕಾಣುವುದು. ಪರಮಾತ್ಮನ ವಿನಃ ಇವು ಪರಿಹಾರ ಆಗುವಂತಿಲ್ಲ ಎಂದಳು. ಅದಕ್ಕೆ ಪತಿಯು, ಆ ನಿನ್ನ ಈಶ್ವರ ರೂಪಿ ಚಿದಂಬರನೇ ದಾರಿದ್ರ್ಯವನ್ನು ಅನುಭವಿಸುತ್ತಿರುವನು. ಅವನು ನಮಗೇನು ಕೊಡುವನು? ಇದೆಲ್ಲ ದೈವೇಚ್ಛೆ ಇರುವಾಗ ಚಿದಂಬರನು ಏನು ಮಾಡುವನು? ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು. ಈ ದಾರಿದ್ರ್ಯವನ್ನು ನೀಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನಗೆ ಈ ಭ್ರಮೆಯನ್ನು ನಿನ್ನ ತಲೆಯಲ್ಲಿ ಯಾರು ತುಂಬಿದರು? ಮೊದಲೇ ಸ್ತ್ರೀಯರು. ನೀವು ನಿಮ್ಮ ಬುದ್ಧಿಗೆ ತಕ್ಕಂತೆ ವಿಚಾರ ಮಾಡುವಿರಿ. ಸತ್ಯಲೋಕದ ಬ್ರಹ್ಮನೇ ಚಿದಂಬರನಾಗಿದ್ದರೆ, ಸೃಷ್ಟಿಕರ್ತನೇ ಆಗಿದ್ದರೆ ತಾನೇಕೆ ಬಡ ಬ್ರಾಹ್ಮಣನಾಗಿರುತ್ತಿದ್ದನು? ಈ ದುಷ್ಕಾಲವೇಕೆ ಬರುತ್ತಿತ್ತು? ದುಷ್ಕಾಲದ ಭೀಕರತೆಯಿಂದ ಜನರು ಅನ್ನಕ್ಕಾಗಿ ಇವನಲ್ಲಿಗೆ ಬರುತ್ತಾರೆ. ಈತನು ಅಲೌಕಿಕ ಲೀಲೆಗಳ ಮಹಾಪುರುಷನಾಗಿದ್ದರೆ ಗಡಿಗೆಯಲ್ಲಿ ಸಾಂಬಾರು ಮಾಡುವುದು, ಮಣ್ಣಿನ ಪರಾತದಲ್ಲಿ ಹಿಟ್ಟು ನಾದಿ ಭಕ್ಕರಿ ಬಡಿಯುವುದು, ಮಣ್ಣಿನ ಪಾತ್ರೆಯಲ್ಲಿ ಕಿಚಡಿ ಮಾಡಿಸುವುದು. ಏನು ಪೌರುಷ ಹೇಳುವೆ ನಿಮ್ಮ ಸ್ವಾಮಿಯದು? ಬ್ರಾಹ್ಮಣರು, ಸುವಾಸಿನಿಯರು ಭಕ್ಕರಿ ಮಹಾಪ್ರಸಾದ ಅಂಬಲಿಯನ್ನೇ ಊಟ ಮಾಡುವರು. ತಾನೇ ದರಿದ್ರನಾಗಿದ್ದು ಇತರರನ್ನು ಶ್ರೀಮಂತರನ್ನಾಗಿ ಮಾಡುವನೇ? ಈ ರೀತಿ ಪತ್ನಿಯು
ಪ್ರತಿದಿನ ಸ್ವಾಮಿಯ ದರ್ಶನಕ್ಕೆ ಹೋಗಿರಿ ಅನ್ನೋಳು ಇವನು ಈ ರೀತಿ ಉತ್ತರ ಕೊಡುತ್ತಿದ್ದನು. ಒಂದು ದಿನ ಪತ್ನಿಯು, ದೇವ ಚಿದಂಬರನ ಲೀಲೆಯನ್ನು ತಿಳಿದವರು ಯಾರು? 1 ವರ್ಷದಿಂದ ತಮಗೆ ಹೇಳುತ್ತಿದ್ದರೂ ಕೇಳಲಾರಿರಿ. ಉಪವಾಸ ಬಿದ್ದರೂ ನಿಮಗೆ ಅಂತಃಕರಣ ಬರಲಿಲ್ಲ. ನಮಗೆ ಏನೋ ದರಿದ್ರದ ಪ್ರಭಾವ ಆಗಿದೆ. ಈಗ ನಿರಾಹಾರ ಮಾಡುವ ಪ್ರಸಂಗ ಬಂದಿದೆ ಎಂದಳು. ಮತ್ತು ಸ್ವಾಮಿ ಚಿದಂಬರನನ್ನು ಕುರಿತು, ಚಿದಂಬರ, ಇನ್ನೂ ದಯೆ ಬಾರದೆ ಈ ಭಕ್ತಳ ಮೇಲೆ. ನೀನೇ ಹೀಗೆ ಕೋಪ ಮಾಡಿಕೊಂಡರೆ ನಮ್ಮನ್ನು ಯಾರು ಕಾಯುವರು ಎಂದು ಪ್ರಾರ್ಥಿಸಿದಳು. ಆಗ ಬ್ರಾಹ್ಮಣನಿಗೆ ಸ್ವಾಮಿಯ ಗುಪ್ತ ಕೃಪೆಯಾಯಿತು. ರಾಮಾಚಾರ್ಯ ಮನ ಪರಿವರ್ತನೆ ಆಯಿತು. ತನ್ನ ಪತ್ನಿಗೆ ಹೇಳಿದನು, ಆಗಲಿ, ನಿನ್ನ ಆಗ್ರಹ ಬಹಳ ಆಯಿತು. ಚಿದಂಬರನ ದರ್ಶನಕ್ಕೆ ಹೋಗುವೆ. ಸರಿಯಾದ ಪರಿಹಾರ ಸಿಗದಿದ್ದರೆ ಬಂದ ನಂತರ ನಿನ್ನ ಪ್ರಾಣವನ್ನೇ ತೆಗೆಯುವ ಎಚ್ಚರಿಕೆ ಎಂದು ಕೋಪದಿಂದ ಸಮ್ಮತಿಸಿದ ತನ್ನ ಪತಿಗೆ ಸಾಧ್ವಿಯು ನಮಸ್ಕಾರ ಮಾಡಿದಳು. ಬೇರೆಯವರ ಮನೆಯಿಂದ ಹಿಟ್ಟು, ಕಾಯಿ, ಪಲ್ಯ ತಂದು ಸ್ನಾನದ ನಂತರ ಭೋಜನ ಮಾಡಿಸಿದಳು. ರಾಮಾಚಾರ್ಯು ತನ್ನ ಪತ್ನಿಗೆ ಮತ್ತೊಮ್ಮೆ, ನೋಡು, ನಾನು ಇದೊಮ್ಮೆ ಮಾತ್ರ ಹೋಗಿ ಬರುವೆನು. ಬಂದ ನಂತರ ನಿನಗೆ ಹೇಳುತ್ತೇನೆ ಎಂದು ಹೇಳಿ ಹೊರಟನು. ಅದಕ್ಕೆ ಆ ಸಾಧ್ವಿಯು, ಸ್ವಾಮಿಯು ತಮಗೆ ಒಮ್ಮೆಯಾದರೂ ದರ್ಶನ ತೆಗೆದುಕೊಳ್ಳಬೇಕೆಂಬ ಮನಸ್ಸು ಕೊಟ್ಟನಲ್ಲ ಎಂದು ಮನದಲ್ಲಿಯೇ ಅಂದುಕೊಂಡಳು. ಹೋಗಿ ಬನ್ನಿರಿ, ಸ್ವಾಮಿಯು ನಿಮಗೆ ಸುಖ ಕೊಡುವನು ಎಂದು ಹೇಳಿ ಬೀಳ್ಕೊಟ್ಟಳು. ರಾಮಾಚಾರ್ಯು ಸ್ವಾಮಿಗಳ ಸನ್ನಿಧಿಗೆ ಬಂದು ನೋಡುತ್ತಾನೆ. ಮಹಾದ್ವಾರದಲ್ಲಿ ಅಸಂಖ್ಯ ಯಾತ್ರಿಕರನ್ನು ನೋಡಿ ಆಶ್ಚರ್ಯಗೊಂಡನು. ಆದರೂ ವೈಷ್ಣವನ ಹೃದಯ ಪರಿವರ್ತನೆಯಾಗಲಿಲ್ಲ. ಕ್ರೋಧದಿಂದ ಮುಳುಗಿ ಸರತಿಯ ಸಾಲಿನಲ್ಲಿ ನಿಂತಿದ್ದನು. ಯಾದಿಯಲ್ಲಿ ತನ್ನ ಹೆಸರು ಬರೆದು ಸರತಿಗಾಗಿ ಕಾಯುತ್ತಾ ನಿಂತನು. ಚಿದಂಬರ ಸ್ವಾಮಿಗಳವರು, ಈಗ ಬಹಳ ಹೊತ್ತಾಗಿದೆ, ಮೊದಲು ಭೋಜನವಾಗಲಿ, ನಂತರ ಯೋಗಕ್ಷೇಮ ವಿಚಾರಿಸುವ ಅಂದರು. ಎಲ್ಲರೂ ಊಟಕ್ಕೆ ಕುಳಿತರು. ಸಾರು ಕಿಚಡಿಯನ್ನು ಬಡಿಸಿದರು. ಭೋಜನಕ್ಕೆ ಬಡಿಸಿದ ಕಿಚಡಿಯಲ್ಲಿಯೇ ಅರ್ಧ ಮನೆಗೆ ತೆಗೆದುಕೊಂಡು ಹೋಗಿರಿ ಎಂದು ಹೇಳಿದರು. ಅದನ್ನೇ ಪ್ರಸಾದವೆಂದು ಎಲ್ಲರೂ ತೆಗೆದುಕೊಂಡರು. ಅದರಂತೆ ರಾಮಾಚಾರ್ಯೂ ತೆಗೆದುಕೊಂಡನು. ಮತ್ತು ಮನೆಗೆ ತೆಗೆದುಕೊಂಡು ಹೋಗಲು ಅಕ್ಕಿ, ಬೇಳೆ ಒಂದೊಂದು ಸೇರಿನಂತೆ ಅದಕ್ಕೆ ಸಾಧನವಾಗಿ ತುಪ್ಪ, ಸಕ್ಕರೆ ಕೊಟ್ಟರು. ರಾಮಾಚಾರ್ಯನ್ನು ಆಮಂತ್ರಿಸಿ ಸುಖವಾಗಿ ಊಟ ಮಾಡಿರಿ ಎಂದು ಆಜ್ಞೆಯಿತ್ತರು. ಮನೆಗೆ ಮಾತ್ರ ಮಹಾಪ್ರಸಾದವೈದು ತಪ್ಪದೆ ನಿಮ್ಮ ಪತ್ನಿಗೆ ಮುಟ್ಟಿಸಿರಿ ಎಂದು ಹೇಳಿದರು. ರಾಮಾಚಾರ್ಯ ಭೋಜನವೂ ಆಯಿತು. ಸಮೀಪದ ಅಂಗಡಿಯ ಹತ್ತಿರ ವಸತಿ ಮಾಡಿ ಸ್ವಾಮಿಯ ದರ್ಶನಕ್ಕೆ ಹೋದನು. ನೀವು ಮನೆಗೆ ಬೇಗ ಹೋಗಿರಿ ಎಂದು ರಾಮಾಚಾರ್ಯಗೆ ಆಜ್ಞೆಯಿತ್ತರು. ವೈಷ್ಣವನಿಗೆ ಇಲ್ಲದ ಕೋಪ ಬಂದಿತು. ಸಿಟ್ಟಿನ ಆವೇಶಕ್ಕೆ ಒಳಗಾದನು. ಸ್ವಾಮಿಯೇ, ನಿನ್ನ ದರ್ಶನಕ್ಕೆ ನಾನು ಮನಸ್ಸಿನಿಂದ ಬಂದಿಲ್ಲ. ನನ್ನ ಪತ್ನಿಯ ದುರಾಗ್ರಹಕ್ಕೆ ಬಂದಿರುವೆ. ನಿನ್ನಿಂದ ಉತ್ತಮ ಪಾಠ ಕಲಿತೆ ಎಂದು ಕೋಪದಿಂದ ಉಸುರಿದನು. ಸ್ವಾಮಿಯು ಮಂದಹಾಸದಿಂದ, ತಾವು ಅಂತಃಕರಣ ಮಾಡಿ ಬಂದಿರಿ, ಇದೇ ಸಂತೋಷ, ಹೋಗಿ ಬನ್ನಿ ಎಂದು ಹೇಳಿದರು. ರಾಮಾಚಾರ್ಯ ನಮಸ್ಕಾರ ಸಹ ಮಾಡದೆ ಸೆಟ್ಟಿನ ಹೊರದಲ್ಲಿಯೇ ಊರಿನ ದಾರಿ ಹಿಡಿದನು. ದಾರಿಯಲ್ಲಿ ನಾನು ಮನೆ ತಲುಪಿದ ಕೂಡಲೇ ಆ ರಂಡೆಯನ್ನು ಮಾಡತಕ್ಕ ಪಾರುಪತ್ಯ ಮಾಡಿ ನಂತರ ಊಟ ಮಾಡುವೆ. ಮನೆ ಮುಟ್ಟಿದ ತಕ್ಷಣ ಆಕೆಯನ್ನು ಬಂಧಿಸಿ ನಂತರ ಎಲ್ಲ ವಿಚಾರ ತಿಳಿಸುವೆ. ಮುಂತಾಗಿ ನಾನಾ ದುಷ್ಟ ವಿಚಾರಗಳನ್ನು ಮಾಡುತ್ತಾ ಮನೆಯನ್ನು ಮುಟ್ಟಿದನು. ಗಂಟನ್ನು ಒಂದು ಕಡೆಗೆ ಎಸೆದನು. ಆತನ ಪತಿಯು ಬಂದ ಕೂಡಲೇ ಸ್ವಾಮಿಯ ದರ್ಶನ ಮಾಡಿಕೊಂಡು ಬಂದಿರುವನೆಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಅದಕ್ಕೆ ರಾಮಾಚಾರ್ಯ ವಿಚಾರವೇ ಬೇರೆಯಾಗಿತ್ತು. ಅವನಿಗೆ ಪತ್ನಿಯ ಮೇಲೆ ಇಲ್ಲದ ಕೋಪ ಬಂದಿತ್ತು. ಆಕೆಯನ್ನು ಬಂಧಿಸಲು ಹಗ್ಗದ ಶೋಧ ನಡೆಸಿದ್ದನು. ಆ ಸಾಧ್ವಿಯು, ಪುನಃ ದೇವ, ನೀವೇ ಪುಣ್ಯವಂತರು. ಚಿದಂಬರನ ದರ್ಶನದಿಂದ ಪುನೀತರು ಆದಿರಿ. ನಾನು ಮಹಾಪಾಪಿ, ಹೀಗಾಗಿ ನನಗೆ ದರ್ಶನವಿಲ್ಲ. ಅವನು ಈ ಭವಬಂಧನದಿಂದ ದೂರ ಮಾಡಿದನು. ಸ್ವಾಮಿಯು ನನಗಾಗಿ ಏನು ಕಳಿಸಿರುವನು? ಪ್ರಸಾದ ಕಳಿಸಿರುವರೆ ಎಂದು ಕೇಳಿದರು. ರಾಮಾಚಾರ್ಯು ಕೋಪದಿಂದಲೇ, ಗಂಟು ಒಳಗಿದೆ, ತೀವ್ರ ಹೋಗಿ ನೋಡು, ನಿನ್ನ ಸ್ವಾಮಿ ನಿನಗೆ ಪ್ರಸಾದ ಕಳಿಸಿದ್ದಾನೆ ಎಂದನು. ಆ ಸಾಧ್ವಿಯು ಸ್ವಾಮಿಯ ಪ್ರಸಾದಕ್ಕೆ ಲಘುಬಗೆಯಿಂದ ಹೋಗಿ ಗಂಟು ಬಿಚ್ಚಿ ನೋಡಿದಳು. ಏನು ಆಶ್ಚರ್ಯ! ಗಂಟಿನಲ್ಲಿಯ ಜೋಳದ ಕಿಚಡಿಯು ಚಿನ್ನವಾಗಿತ್ತು. ತನ್ನ ಪತಿಗೆ ತೋರಿಸಿದಳು. ರಾಮಾಚಾರ್ಯು ಹಣೆ ಬಡಿದುಕೊಂಡನು. ಧನ್ಯ ಚಿದಂಬರ, ನಾನು ನಿನ್ನನ್ನು ಅರಿಯದೆ ಹೋದೆ. ಸಾಮಾನ್ಯ ಜನರಿಗಿಂತ ನಿನ್ನನ್ನು ತುಚ್ಛ ಮಾಡಿದೆ. ನಾನಾ ರೀತಿಯಾಗಿ ನಿನ್ನನ್ನು ನಿಂದಿಸಿದೆ. ಅವಾಚ್ಯ ಶಬ್ದಗಳಿಂದ ನಿನ್ನನ್ನು ಹೀಯಾಳಿಸಿದೆ. ನನಗೆ ಬುದ್ಧಿಯಿಲ್ಲ, ಮಹಾಪಾಪಿ, ಆದರೂ ನನ್ನ ಮೇಲೆ ದಯ ತೋರಿಸಿರುವೆ ಎಂದು ತನ್ನನ್ನು ತಾನೇ ಹೀಯಾಳಿಸಿಕೊಳ್ಳತೊಡಗಿದನು. ಮತ್ತು ಪ್ರಾಯಶ್ಚಿತ್ತ ಮನಸ್ಸಿನಿಂದ ಪತ್ನಿಯನ್ನು ಕುರಿತು ಹೇಳಿದನು. ಸ್ವಾಮಿಯ ದರ್ಶನವನ್ನು ಪುನಃ ನಾವು ಪಡೆಯುವವರೆಗೆ ಅನ್ನ ನೀರು ಸ್ವೀಕರಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿದನು. ಮನಸ್ಸಿನಿಂದಲೇ ಚಿದಂಬರ ಮಹಾಸ್ವಾಮಿಯನ್ನು ನಮಸ್ಕರಿಸಿದನು. 12 ಹರದಾರಿ ದೂರವಿರುವ ಸ್ವಾಮಿಯ ವಾಸಸ್ಥಾನಕ್ಕೆ ಕೂಡಲೇ ಹೊರಡುವೆನೆಂದು ನಿಶ್ಚಯಿಸಿದನು. ಚಿದಂಬರನ ನಾಮಗರ್ಜನೆ ಮಾಡುತ್ತಾ ಹೊರಟನು. ಅಲ್ಲಿಂದ ಸ್ವಾಮಿಯ ಸ್ಥಾನಕ್ಕೆ ಬರಲು 8 ದಿನಗಳು ಹಿಡಿದವು. 9ನೆಯ ದಿನ ಉಪವಾಸದಿಂದಲೇ
ಸ್ವಾಮಿಯ ದರ್ಶನಕ್ಕೆ ಬಂದನು. ಅಷ್ಟರಲ್ಲಿ ಸ್ವಾಮಿಯು ಹೊರಗೆ ಬಂದದ್ದರಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ವಾಮಿ ಅವನನ್ನು ಎಬ್ಬಿಸಿ 8 ದಿನಗಳ ಉಪವಾಸ ಮಾಡಿ ಇಷ್ಟು ಶ್ರಮ ವಹಿಸಿ ಬರಲು ನಿನಗೆ ಯಾರು ಹೇಳಿದರು ಎಂದರು. ಅದಕ್ಕೆ ರಾಮಾಚಾರ್ಯರು, ಸ್ವಾಮಿ ಕೃಪೆ ಮಾಡು, ನಿನ್ನ ಪಾದಕ್ಕೆ ಶರಣು ಬಂದಿರುವೆನು, ನೀನೇ ರಕ್ಷಕನು, ತಾಯಿಯಂತೆ ನೀನೇ ರಕ್ಷಿಸು, ಕೃಪಾ ಕಟಾಕ್ಷದಿಂದ ನೋಡು, ನಿನ್ನನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಚಿದಂಬರ, ನನ್ನನ್ನು ಉದ್ಧಾರ ಮಾಡುವ ನೆವದಿಂದ ಹೂಡಿದ ನಿನ್ನ ಆಟವಿದು. ನನ್ನ ಸತಿಯು ನಿನ್ನಲ್ಲಿ ಇರಿಸಿದ ಭಕ್ತಿಯಿಂದ ನಾನು ಉದ್ಧಾರ ಆದೆ, ಮನುಷ್ಯನಾದೆ. ಸತಿಯ ಭಕ್ತಿಯನ್ನು ಧಿಕ್ಕಾರ ಮಾಡಿ ಅವಳ ಮೇಲೆ ಕೋಪಗೊಂಡು ನಿನ್ನ ಮಾಯೆಯಿಂದ ದರ್ಶನಕ್ಕೆ ಬಂದೆನು. ನನ್ನ ಹೃದಯ ನಿನ್ನ ದರ್ಶನ ಪಡೆಯುವಷ್ಟು ಪವಿತ್ರ ಹೊಂದಿರಲಿಲ್ಲ. ಭಕ್ತನು ಪ್ರೇಮಯುಕ್ತ ನಿಸ್ವಾರ್ಥದಿಂದ ಸೇವೆ ಮಾಡಿದರೆ ಪ್ರತ್ಯಕ್ಷ ಆಗುವನೆಂದು ಸ್ತುತಿಗೈದನು. ಸ್ವಾಮಿಯ ಆಜ್ಞೆಯಂತೆ ಅವರು 4 ದಿನ ಅವರ ಸನ್ನಿಧಿಯಲ್ಲಿ ಇದ್ದು ಆಜ್ಞೆ ತೆಗೆದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಪುನಃ ನೋಡುತ್ತಾ ತನ್ನ ಗ್ರಾಮಕ್ಕೆ ಹಿಂದಿರುಗಿದನು. ಆನಂದದಿಂದ ತನ್ನ ಪತ್ನಿಗೆ ಅಲ್ಲಿ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಇಬ್ಬರು ಸ್ವಾಮಿ ನಾಮಗರ್ಜನೆ ಮಾಡಿದರು. ಭ್ರಾಂತಿಯಿಂದ ತಮ್ಮ ಸ್ವಾರ್ಥ ಬುದ್ಧಿಯಿಂದ ತಿಳಿಯದೆ ಸಂಸಾರದಲ್ಲಿ ದುಃಖ ಅನುಭವಿಸುತ್ತಾ ಸದ್ಧರ್ಮ ಆಚರಿಸದೆ ಸ್ವಾಮಿಯ ಕೃಪೆಗೆ ಪಾತ್ರರಾಗದೆ ಮತಿಹೀನರಾಗಿ ಜನನ ಮರಣ ಸಂಕೋಲೆಯಲ್ಲಿ ತಿರುಗುತ್ತಿರುವರು. ಇಂಥವರನ್ನು ಸಹ ಚಿದಂಬರನು ಲೀಲಾಜಾಲದಿಂದ ಸನ್ಮಾರ್ಗಕ್ಕೆ ಹಚ್ಚುತ್ತಿದ್ದನು. ಸ್ವಾಮಿಯ ಸೇವೆಯಲ್ಲಿ ದೇಹ ಸವೆಸಿ ಇಹದಲ್ಲಿ ಸುಖವನ್ನು ಹೊಂದಿ ಅಂತ್ಯದಲ್ಲಿ ಸ್ವಾಮಿಯಲ್ಲಿ ಯಾರು ಲೀನವಾಗುವರೋ ಅಂಥವರಿಗೆ 1000 ಸಾಷ್ಟಾಂಗ ನಮಸ್ಕಾರಗಳು. ಇಂತಹ ಕಲಿಯುಗದಲ್ಲಿ ಬ್ರಾಹ್ಮಣ ಮನೆಯಲ್ಲಿ ಅವತರಿಸಿ ಯಾರಿಗೂ ಮನನೋಯಿಸದೆ ನೀಚ ಪಾಪ ದುಷ್ಟರಂಥವರು ಕೂಡ ಪ್ರಾಯಶ್ಚಿತ ರೂಪದಿಂದ ಸ್ವಾಮಿಗೆ ಶರಣು ಬಂದರೆ ಅವರವರ ದುರ್ಗುಣಗಳನ್ನು ಬಿಡಿಸಿ ಉದ್ಧಾರ ಮಾಡುವನು. ಶ್ರೀ ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.